ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬೆಳಿಗ್ಗೆನೇ ಎದ್ದು ಏನಪ್ಪ ಮಾಡ್ತಾಯಿದ್ದೀನಿ ಅಂದ್ಕೊಂಡ್ರೆ, ಬೆಳಿಗ್ಗೆನೇ ಎದ್ದು ಗ್ರೀನ್ ಟೀ ಹಾಕ್ತಾಯಿದ್ದೀನಿ. ಗ್ರೀನ್ ಟೀಗೆ ಫಸ್ಟು ನೀರು ಇಟ್ಕೊಂಡ್ಬಿಟ್ಟಿದ್ದೆ, ಒಂದು 2 ಲೋಟ ಅಷ್ಟು. ಆಮೇಲೆ ಅದಕ್ಕೆ ಜಜ್ಜಿದ ಶುಂಠಿ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ತೀನಿ. ಆ ಕುದಿಸೋದಾದಮೇಲೆ ಗ್ರೀನ್ ಟೀ ಲೀಫ್ ಇದೆಯಲ್ಲ, ಅದು 2 ಸ್ಪೂನ್ ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಬಿಡ್ತೀನಿ. ಅದು ಆಫ್ ಮಾಡ್ಕೊಂಬಿಟ್ರೆ ಸರಿ, ಇಲ್ಲಾಂದರೆ ಕಹಿ ಆಗುತ್ತೆ ತುಂಬಾ ಅಂತ. ಅದು ಹಾಕಿದ ತಕ್ಷಣಕ್ಕೆ ನಾವು ಆಫ್ ಮಾಡ್ಕೊಬೇಕು. ಅದಾದಮೇಲೆ ಜೇನುತುಪ್ಪ ಹಾಕ್ಕೊತೀನಿ, ಒಂದೊಂದು ಸ್ಪೂನು. ತುಂಬ ಕಹಿ ಇರುತ್ತಲ್ವ, ಕುಡಿಯೋಕ್ಕಾಗಲ್ಲ, ವಾಕರಿಕೆ ಬಂದಂಗೆ ಆಗಿರುತ್ತೆ. ಬಿಟ್ಟು ಬೇರೆ ತುಂಬಾ ದಿನಗಳಾಗೋಗಿದೆ. ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಲೆಮೆನ್ನು, ಒಂದು ಇದಕ್ಕೊಂದು ಸ್ವಲ್ಪ ಅದಕ್ಕೊಂದು ಸ್ವಲ್ಪ, ಸ್ಟಾರ್ಟಿಂಗ್ ಸ್ವಲ್ಪ ಸ್ವಲ್ಪ ಹಾಕ್ತೀನಿ. ಆಮೇಲೆ ಹೋಗ್ತಾ ಹೋಗ್ತಾ ಒಂದೊಂದು ಲೆಮನ್ನೇ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಸ್ಟಾರ್ಟಿಂಗ್ ಅಲ್ವಾ, ಸೊ ಎಲ್ಲ ಕಮ್ಮಿ ಯೂಸ್ ಮಾಡಿದ್ರೆ ಕುಡಿಯೋಕ್ಕೆ ಸ್ವಲ್ಪ ನಾರ್ಮಲಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಕಲರು. ಇದರಲ್ಲಿ ವೆಯ್ಟ್ ಲಾಸ್ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನಾನು ಯಾವಾಗಲೂ ಡಯಟ್ ಮಾಡ್ತೀನಿ ಅಂತಂದರೆ ನಾನು ಶುರು ಮಾಡೋದೇ ಇದರಿಂದ. ವೆಯ್ಟ್ ಲಾಸ್ ಮಾಡ್ಕೊತೀನೋ ಗೊತ್ತಿಲ್ಲ, ಬಟ್ ಶುಂಠಿ ಹಾಕಿ, ಲೆಮನ್ ಹಾಕಿ, ಜೇನುತುಪ್ಪ ಎಲ್ಲ ಹಾಕಿದ್ರೆ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಜಸ್ಟು ಲೀಫ್ ಹಾಕಿ ಕುದಿಸ್ಬಿಟ್ಟು ಕುಡಿದ್ರೆ ಒಂಥರ ಕಹಿ ತುಂಬ ಇರುತ್ತೆ, ಬಾಯಿಗೂ ಇಡೋಕ್ಕಾಗಲ್ಲ. ಅದಕ್ಕೆ ಹಿಂಗೆ ಮಾಡ್ಕೊಂಡು ಕುಡೀರಿ. ನಿಮಗೆ ಶುಂಠಿನೂ ಒಳ್ಳೆಯದು, ಲೆಮನ್ನು ಒಳ್ಳೆಯದು, ಜೇನುತುಪ್ಪನೂ ಒಳ್ಳೆಯದು. ಎಲ್ಲ ಚೆನ್ನಾಗಿ ನಿಮಗೆ ಕಾಂಬಿನೇಷನ್ ಚೆನ್ನಾಗಿ ಇರುತ್ತೆ ಕುಡಿಯೋಕ್ಕೂ. ಆಮೇಲೆ ತಣ್ಣಗೆ ಮಾಡ್ಕೊಂಡು ಕುಡಿಬೇಡಿ, ಸ್ವಲ್ಪ ಕಾಫಿ ಥರ ಬಿಸಿ ಬಿಸಿಯಾಗಿ ಕುಡೀರಿ. ಆಮೇಲೆ ತುಂಬ ದಿನ ಆದಮೇಲೆ ಪ್ಯಾಕ್ ಹಾಕ್ಕೋತಾ ಇದ್ದೀನಿ, ಯಾಕಂದರೆ ಪಾರ್ಲರ್ಗೆ ಹೋಗೇ ಇಲ್ಲ. ತುಂಬಾ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಆಗಿಬಿಟ್ಟಿತ್ತು ನನಗೆ. ಅದಕ್ಕೆ ಸ್ವಲ್ಪ ಇವತ್ತು ಪ್ಯಾಕ್ ಹಾಕ್ಕೊಂಬಿಡೋಣ, ಬೆಳಿಗ್ಗೆನೇ ಹಾಕ್ಕೊಂಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಆಮೇಲೆ ವಾಶ್ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು 1-2 ಸ್ಪೂನ್ ಕಡಲೆ ಹಿಟ್ಟು, 1-2 ಸ್ಪೂನಷ್ಟು ಮೊಸರು, ಸ್ವಲ್ಪ ಕಾಫಿ ಪೌಡರು ಮತ್ತು ಸ್ವಲ್ಪ ಹನಿ, ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದು ನಿಮಗೆ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ, ಇಲ್ಲ ಅಂದರೆ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಗಟ್ಟಿ. ಅಡುಗೆ ಥರನೇ ಹೇಳ್ತಾ ಇದ್ದೀನಿ ಅಂತ ಅಡುಗೆ ಅಂದ್ಕೊಂಬಿಟ್ಟಿರಾ, ಇದು ಮುಖಕ್ಕೆ ಹಾಕೋ ಫೇಸ್ ಪ್ಯಾಕು ಆಯಿತಾ. ಆಮೇಲೆ ನಾನು ಇದೇನೋ ಬಜ್ಜಿ ಹಿಟ್ಟು ಕಲಿಸ್ತಾ ಇದ್ದೀನಿ ಅಂದ್ಕೊಂಬಿಟ್ಟಿದ್ದೀರಾ. ಬಜ್ಜಿ ಹಿಟ್ಟಲ್ಲ, ಇದು ಮುಖಕ್ಕೆ ಹಾಕೋದು. ಇದು ಹಾಕ್ಕೊಳ್ಳಿ, ಚೆನ್ನಾಗಿ ಮುಖ ಎಲ್ಲ ಗ್ಲೋ ಬರುತ್ತೆ. ನೋಡಿ ಇವಾಗ ಹಾಕ್ಕೊತೀನಿ. ನನ್ನ ಮುಖ ನೋಡಿ ಹೆಂಗಾಗೋಗಿದೆ ಫುಲ್ಲು. ನನಗೆ ಕನ್ಸೀವ್ ಆದಾಗಿಂದ ಫುಲ್ಲು ನೆಕ್ಕೆಲ್ಲ ಡಾರ್ಕ್ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ತುಂಬಾ ಚೈನ್ ಕೂಡ ಅಷ್ಟು ಹಾಕೋಲ್ಲ ನಾನು, ಅದಕ್ಕೋಸ್ಕರನೇ. ಇವಾಗ ಈ ಪ್ಯಾಕೆಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ, ಮತ್ತು ಒಂದು 3 ಡೇಸ್ ಬಿಟ್ಟು ಹಾಗೆ ಇರುತ್ತೆ. ಅದಕ್ಕೆ ಆವಾಗವಾಗ ಹಾಕ್ಕೋಬೇಕಾಗಿತ್ತು, ನಾನು ಹಾಕ್ಕೊಳ್ಳೋದು ಬಿಟ್ಬಿಟ್ಟಿದ್ದೀನಿ. ಇನ್ಮೇಲಿಂದ ರೆಗ್ಯುಲರಾಗಿ ಸ್ವಲ್ಪ ಫೇಸ್ ಪ್ಯಾಕು ಅದು ಇದು ಒಂದು ಸ್ವಲ್ಪ ಮಾಡ್ಕೋಬೇಕು ಅಂದ್ಕೊಂಡು ಹಚ್ತಾಯಿದ್ದೀನಿ. ಅದು ಫುಲ್ ಬಟ್ಟೆ ಮೇಲೆಲ್ಲ ಬೀಳ್ತಾ ಐತೆ. ಒಂದು ಸ್ವಲ್ಪ ತೆಳ್ಳಗಾಯಿತು ಅಂದ್ಕೊಂಡೆ, ಬಟ್ ಪರವಾಗಿಲ್ಲ, ಇಷ್ಟಿದ್ದರೆ ನಿಮಗೆ ಹಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ನೋಡಿ ದೆವ್ವ ಥರ ಇದ್ದೀನಿ ಅಲ್ವಾ. ಇವಾಗ ಒಂದು 10 ನಿಮಿಷ ಆಯಿತು. ಬಿಸಿ ಅಲ್ಲ, ಸ್ವಲ್ಪ ಡ್ರೈ ಆಗ್ತಾಯಿದೆ. ಆ ಡ್ರೈ ಆಗೋ ಟೈಮಲ್ಲಿ ಸ್ವಲ್ಪ ಲೆಮನ್ದು ಪೀಸ್ ತೊಗೊಂಡು ಚೆನ್ನಾಗಿ ಉಜ್ಕೊಬೇಕು ಮುಖ ಎಲ್ಲ. ನೋಡಿ ಆವಾಗಲೇ ಗ್ಲೋ ಬರೋ ಥರ ಕಾಣಿಸ್ತಾ ಇದೆ ಅಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹಿಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಮತ್ತು ವೆರಿ ಗುಡ್ ಮಾರ್ನಿಂಗ್. ಬೆಳಗ್ಗೆನೇ ವ್ಲಾಗ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಬೆಳಿಗ್ಗೆನೇ ಎದ್ದು ಗ್ರೀನ್ ಟೀ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿಂದ. ಅದು ಅಂದರೆ ಹೇಳಿದ್ನಲ್ಲ, ಡಯಟ್ ಮಾಡ್ತಾಯಿದ್ದೆ, ಬಟ್ ಗ್ರೀನ್ ಟೀ ಸ್ಟಾರ್ಟ್ ಮಾಡಿರಲಿಲ್ಲ. ಟೀ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಅದು ರೆಗ್ಯುಲರಾಗಿ ಮಾರ್ನಿಂಗ್ ಮತ್ತು ಸಂಜೆ ಕುಡಿತೀನಿ. ಡಯಟ್ ಅಂತ ಶುರು ಮಾಡಿದ್ರೆ ವೆಯ್ಟ್ ಲಾಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಅದು ರೆಗ್ಯುಲರಾಗಿ ಹ್ಯಾಬಿಟ್ ಆಗೋಗುತ್ತೆ ಸ್ಟಾರ್ಟ್ ಮಾಡಿದ್ರೆ. ಆಮೇಲೆ ಬೆಳಗ್ಗೆನೇ ಎದ್ದು ಫೇಸ್ ಪ್ಯಾಕ್ ಎಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇವತ್ತು ಮುಖ ಎಲ್ಲ ನೋಡಿ ಸ್ವಲ್ಪ ಗ್ಲೋ ಬಂದಿದೆಯಾ. ಅದಕ್ಕೆ ಮೊದಲೇ ಸ್ವಲ್ಪ ಡಾರ್ಕ್ಸ್ ಸ್ಪಾಟ್ಸು ಮತ್ತು ಬ್ಲ್ಯಾಕ್ ಹೆಡ್ಸು, ಆಮೇಲೆ ಸನ್ಬರ್ನ್ ಎಲ್ಲ ಆಗೋಗಿತ್ತು ತುಂಬಾ. ಆಮೇಲೆ ನನಗೆ ಸ್ವಲ್ಪ ಕನ್ಸೀವ್ ಆದಾಗಿಂದ ಫುಲ್ ನೆಕ್ಕೆಲ್ಲ ಫುಲ್ಲು ಡಾರ್ಕ್ ಆಗಿಬಿಟ್ಟಿತ್ತು. ಅದಕ್ಕೆ ಏನೂ ಮಾಡ್ತಾನೆ ಇರಲಿಲ್ಲ, ಹಾಗೆ ಬಿಟ್ಬಿಟ್ಟಿದ್ದೆ. ಅದಕ್ಕೆ ಬೈತಾಯಿದ್ರು ಇವರು, ಸ್ವಲ್ಪ ನೋಡ್ಕೊಳಕ್ಕಾಗಲ್ವ ಅಂತ. ನಾನು ಜಾಸ್ತಿ ಪಾರ್ಲರ್ಗೆ ಹೋಗಲ್ಲ, ಅದಕ್ಕೆ ಮನೇಲಿ ಏನಾದರೂ ರೆಮಿಡಿ ಮಾಡ್ಕೊತೀನಿ. ನನಗೆ ಕಡಲೆ ಹಿಟ್ಟು ಚೆನ್ನಾಗಿ ಹೊಂದುತ್ತೆ ಮುಖಕ್ಕೆ. ಅದು ಹಾಕ್ಕೊಂಡು ತಿಕ್ಕಿದ್ರೆ ಸ್ವಲ್ಪ ಮುಖ ಎಲ್ಲ ಗ್ಲೋ ಬರುತ್ತೆ, ಮತ್ತು ಚೆನ್ನಾಗಿ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಹೋಗುತ್ತೆ. ಅದಕ್ಕೆ ಇವತ್ತು ಆ ಪ್ಯಾಕ್ ಹಾಕ್ಕೊಂಡಿದ್ದೀನಿ. ನೋಡಿ ಗ್ಲೋ ಬಂದಿದೆಯಾ ಇಲ್ವಾ ಅಂತ ಕಮೆಂಟ್ ಮಾಡಿ ಹೇಳಿ. ಅದಕ್ಕೂ ಮೊದಲೇ ಮೊನ್ನೆ ವೀಡಿಯೋಗೂ ಇವತ್ತಿನ ವೀಡಿಯೋಗೂ ಕಂಪೇರ್ ಮಾಡಿ. ಆಮೇಲೆ ಮತ್ತೆ ಸಿದ್ದುನೆಲ್ಲ ಸ್ಕೂಲಿಗೆ ಕಳಿಸಿದ್ದೀನಿ. ಇವತ್ತು ಅವನಿಗೆ ಮ್ಯಾಥಮೆಟಿಕ್ಸ್ ಎಕ್ಸಾಮು. ಎಗೇನ್ ಇವತ್ತು 5 ಗಂಟೆಗೆ ಎದ್ದಿತ್ತು. ಇವತ್ತು ನನ್ನ ಜೊತೆಗೆ ಕಿಶೋರ್ ಕೂಡ ಎದ್ದಿದ್ರು, ಯಾಕಂದರೆ ನನಗೆ ಅಷ್ಟು ಮ್ಯಾಥಮೆಟಿಕ್ಸ್ ಬರಲ್ಲ.
ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಅದಕ್ಕೆ ಅವ್ರನ್ನ ಎದ್ದೇಳಿಸಿದ್ದೆ, ನೀವು ಸ್ವಲ್ಪ ನೀವು ಓದಿಸಿ ಅಂತ ಹೇಳಿಬಿಟ್ಟು. ಅದಕ್ಕೆ ಅವರೇ ಓದಿಸ್ಕೊಂಡ್ರು. ನಾನು ಮಿಕ್ಕಿದ ಕೆಲಸ ಎಲ್ಲ ಮಾಡಿಕೊಂಡೆ, ಮನೆ ಕೆಲಸ. ಅಷ್ಟೊತ್ತಿಗೆ ಅವನು ಚಿಕ್ಕವನು ಬೇರೆ ಎದ್ಬಿಟ್ಟಿದ್ನ, ಅದಕ್ಕೆ ಅವ್ನು ನೋಡ್ಕೊತಾ ಇದ್ದೆ ನಾನು. ಆಮೇಲೆ ಅವನಿಗೆ ಬಾಕ್ಸಿಗೆಲ್ಲ ಚಪಾತಿ ಮಾಡಿ ಬಾಕ್ಸ್ ಪ್ಯಾಕ್ ಮಾಡಿ ಅವನ್ನ ಸ್ಕೂಲಿಗೆ ಕರ್ಕೊಂಡು ಹೋಗಿಬಿಟ್ಟು ಆಮೇಲೆ ಮನೆಗೆ ಬಂದು ಫೇಸ್ ಪ್ಯಾಕೆಲ್ಲ ಹಾಕ್ಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ಇವಾಗ ರೆಡಿಯಾಗಿದ್ದೀನಿ. ಇವಾಗ ಮಧ್ಯಾಹ್ನದ ಅಡುಗೆ ಮಾಡಬೇಕು. ಇವತ್ತಿನ ಡೇ ಹೆಂಗೆ ಹೋಗುತ್ತೆ ಗೊತ್ತಾಗಿಲ್ಲ, ಚೆನ್ನಾಗಿ ಹೋಗುತ್ತೆ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಜೋಶಲ್ಲಿದ್ದೀನಿ, ಏನೆಲ್ಲ ಕೆಲಸ ಇಷ್ಟೊಂದು ಕೆಲಸ ಇದೆಯಲ್ಲ ಅಂತ ಏನು ಅಷ್ಟು ಬೇಜಾರೇನಿಲ್ಲ, ಯಾಕಂದರೆ ರೆಗ್ಯುಲರ್ ಆಗಿರೋ ಕೆಲಸನೇ. ಸ್ವಲ್ಪ ಇನ್ನೂ ಜಾಸ್ತಿ, ಮೊದಲೇ ಕೆಲಸ ಜಾಸ್ತಿ ಇತ್ತು. ಇವಾಗ ಈ ವಿಡಿಯೋ ಮಾಡು, ವ್ಲಾಗ್ ಮಾಡು ಅನ್ನೋದಕ್ಕಿಂತ ಜಾಸ್ತಿನೇ ಇದೆ ಕೆಲಸ. ಆದರೂ ಮಾಡ್ತಾಯಿದ್ದೀನಿ, ಏನೋ ಒಂದು ಟ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ಇವತ್ತಿನ ಡೇ ಹೆಂಗೆ ಹೋಗುತ್ತೆ ಬನ್ನಿ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನಿಮಗೆ ಬರುತ್ತೆ. ಆಮೇಲೆ ಶೇರ್ ಮಾಡಿ ನಿಮ್ಗೆ ಇಷ್ಟ ಆದರೆ, ಆಮೇಲೆ ಲೈಕ್ ಮಾಡಿ. ಇಷ್ಟೊಂದೆಲ್ಲ ಕಷ್ಟಪಡ್ತಾ ಇದ್ದೀನಿ ಅಂತಂದರೆ ಅಟ್ಲೀಸ್ಟ್ ಇದೆಲ್ಲ ಮಾಡಬೇಕಲ್ವ ನೀವು. ನನ್ನ ಚಾನಲ್ಗೆ ಸ್ವಲ್ಪ ಸಬ್ಸ್ಕ್ರೈಬ್ ಜಾಸ್ತಿ ಆದರೆ ನನಗೂ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಏನು ಹೇಳ್ತಾರೆ, ಪ್ರೋತ್ಸಾಹ, ಎನರ್ಜಿ ಅದೆಲ್ಲ ಬರುತ್ತೆ. ಸೊ ಅದಕ್ಕೆ ಬನ್ನಿ, ಇವತ್ತು ನನ್ನ ಡೇನ ಹೆಂಗಿದೆ ಅಂತ ಎಕ್ಸ್ಪ್ಲೋರ್ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಇನ್ನು ಮಧ್ಯಾಹ್ನದ ಅಡುಗೆ ಮಾಡಬೇಕು, ಸಾಯಂಕಾಲ ರಾತ್ರಿ ಇದೆಲ್ಲ ನೋಡಬೇಕು. ಬನ್ನಿ ಹೋಗೋಣ, ಹೆಂಗಿದೆ ಅಂತ ನೋಡೋಣ. ಓಕೆ, ಥ್ಯಾಂಕ್ ಯು. ಬನ್ನಿ ಹೋಗೋಣ. ಇವಾಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಅದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗ್ತಾಯಿದೆ. ಇವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ನಾನೊಂದು 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಚೆನ್ನಾಗಿ ಎಣ್ಣೆ ಕಾಯೋವರೆಗೂ ವೆಯ್ಟ್ ಮಾಡಿಬಿಟ್ಟು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ, ಒಂದು ಅರ್ಧ ಸ್ಪೂನಷ್ಟು. ಅದು ನೋಡಿ, ಎಣ್ಣೆ ಚೆನ್ನಾಗಿ ಕಾಯಿದ್ರೆ ಸಾಸಿವೆ ಎಲ್ಲ ಚಿಟಪಟ ಅಂತ ಜಾಸ್ತಿ ಸಿಡಿಯೋಕೆ ಇರುತ್ತೆ. ಆವಾಗ ನಾವು 1 ಕಪ್ ಈರುಳ್ಳಿ ತೊಗೊಳ್ಳೋಣ. ಇವಾಗ ಮಾಡ್ತಾ ಇರೋದು ಬಂದು ಕುಂಬಳಕಾಯಿ ಪಲ್ಯ. ನಾನು ಕುಂಬಳಕಾಯಿ ಪಲ್ಯ ಮಾಡಿಬಿಟ್ಟು ಅಕ್ಕಿ ರೊಟ್ಟಿ ಮಾಡೋಣ ಅಂದ್ಕೊಂಡೆ. ಇವಾಗ ಸ್ವಲ್ಪ ಕರಿಬೇವು, ಹಸಿಮೆಣ್ಸಿನ್ಕಾಯಿ 2 ಹಾಕ್ಕೊತಾ ಇದ್ದೀನಿ. ಬಟ್ ಕಿಶೋರ್ ಏನು ಮಾಡಿದ್ರು, ನನಗೆ ಅಕ್ಕಿ ರೊಟ್ಟಿ ಎಲ್ಲ ಬೇಡ, ನನಗೆ ಕುಂಬಳಕಾಯಿ ಪಲ್ಯ ಜೊತೆ ಚಪಾತಿನೇ ಬೇಕು ಅಂತ ಹೇಳಿದ್ರು. ಅದಕ್ಕೆ ಅದು ಮಾಡ್ತಾಯಿದ್ದೀನಿ. ಇಲ್ಲ ಅಂತಂದರೆ ನನಗೆ ಅಕ್ಕಿ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ ತಿನ್ನಬೇಕಾಗಿತ್ತು. ಇವಾಗ ಸ್ವಲ್ಪ ಈರುಳ್ಳಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಕರಿಬೇವೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಸಿಮ್ಮಲ್ಲಿ ಮಾಡಿದ್ರೇ ಅಡುಗೆ ಚೆನ್ನಾಗಿರುತ್ತೆ, ತುಂಬ ಉರಿ ಇಟ್ಕೊಳ್ಳೋದಕ್ಕಿಂತ. ನಾನು ಸ್ವಲ್ಪ ಸಿಮ್ಮೆ ಪ್ರಿಫರ್ ಮಾಡೋದು ಜಾಸ್ತಿ, ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಲ್ಲ. ಏನಾದರೂ ಅರ್ಜೆಂಟ್ ಕೆಲಸ ಇದ್ದರೆ ಮಾತ್ರ ಸ್ವಲ್ಪ ಫ್ಲೇಮ್ ಜಾಸ್ತಿ ಇಟ್ಕೊತೀನಿ. ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕುಂಬಳಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಅವಾಗ ತಾನೇ ತೊಗೊಂಬಂದಿದ್ದೆ, ಫ್ರೆಶ್ ಆಗಿತ್ತು. ತೊಳೆದ್ಬಿಟ್ಟು ನೀಟಾಗಿ ಬೀಜ ಎಲ್ಲ ತೆಗೆದುಬಿಟ್ಟು ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಸಣ್ಣ ಕಟ್ ಮಾಡ್ಕೊಬೇಡಿ, ಯಾಕಂದರೆ ಬೇಗ ಬೆಂದೋಗುತ್ತೆ. ಸಿಪ್ಪೆ ಬೇಕು ಅಂದ್ರೂ ನೀವು ಅದನ್ನ ಇಟ್ಕೊಂಡೇ ಕಟ್ ಮಾಡ್ಕೊಬೋದು. ಸಿಪ್ಪೆ ಬೇಡ ಅಂತಂದರೆ ಸಿಪ್ಪೆನೂ ತೆಗೆದುಬಿಡ್ಬೋದು. ಸಿಪ್ಪೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಅಂದ್ಬಿಟ್ಟು ನಾನು ಸಿಪ್ಪೆ ಸಹಿತ ಕಟ್ ಮಾಡ್ಕೊಂಡಿದ್ದೀನಿ. 1 ಇಂಚಷ್ಟು, 1-1.5 ಇಂಚಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಬಟ್ ತೆಳ್ಳಗೆ ಕಟ್ ಮಾಡ್ಕೊಂಡಿದ್ದೀನಿ, ತುಂಬ ದಪ್ಪ ಕಟ್ ಮಾಡ್ಕೊಂಡಿಲ್ಲ. ಇವಾಗ ನೋಡಿ, ಸ್ವಲ್ಪ ಮುಚ್ಚಿ ಬೇಯಕ್ಕೆ ಬಿಟ್ಟಿದ್ದೆ. ಇವಾಗ ಅದು ಯಾಕಂದ್ರೆ ನೀರೇನು ಹಾಕಿಲ್ಲ ನಾನು, ಸ್ವಲ್ಪನೂ ಅದರಲ್ಲೇ ನೀರಿರುತ್ತೆ. ಆಮೇಲೆ ಒಂದು 5 ನಿಮಿಷ ಮುಚ್ಚಿದ್ರೇ ಬೆಂದ್ಕೊಳ್ಳೋದ್ರಿಂದ ನೀರು ಹಾಕೋ ಅವಶ್ಯಕತೆನೇ ಇಲ್ಲ ನಿಮಗೆ. ನೋಡಿ, ಆಲ್ರೆಡಿ ಸ್ವಲ್ಪ 3/4 ಭಾಗದಷ್ಟು ಬೆಂದೋಗ್ಬಿಟ್ಟಿದೆ. ಆಲ್ರೆಡಿ ಸಾಲ್ಟ್ ಹಾಕಿದ್ದೀನಿ, ಆ ಕ್ಲಿಪ್ ಮಿಸ್ ಆಗೋಗಿದೆ. ಇವಾಗ 1 ಕಪ್ ಕಾಯಿ ತುರಿ ತುರ್ಕೊಂಡಿದ್ದೆ, ಅದರಲ್ಲಿ ಒಂದು 3/4 ಕಪ್ಪಷ್ಟು ಕಾಯಿ ತುರಿನ ಆ್ಯಡ್ ಆನ್ ಮಾಡ್ಕೊತೀನಿ. ಕಾಯಿ ತುರಿನೇ ಇದು ಕುಂಬಳಕಾಯಿ ಪಲ್ಯಗೆ ತುಂಬ ಮೇಯ್ನು, ಅದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ನನ್ನ ಸಜೆಷನ್ ಬಂದು ಅಕ್ಕಿ ರೊಟ್ಟಿ ಚೆನ್ನಾಗಿರುತ್ತೆ ಕುಂಬಳಕಾಯಿ ಪಲ್ಯ ಜೊತೆ. ಬಟ್ ಇವತ್ತು ನಾನು ಮಾಡ್ತಾ ಇರೋದು ಚಪಾತಿ ಮಾಡ್ತಾಯಿದ್ದೀನಿ. ಬಿಡಲ್ಲ, ಈ ವಾರದಲ್ಲಿ ಯಾವಾಗಾದರೂ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಕ್ಕಿ ರೊಟ್ಟಿ ಜೊತೆ ಚಪಾತಿನ. ಅಕ್ಕಿ ರೊಟ್ಟಿ ಜೊತೆ ಕುಂಬಳಕಾಯಿ ಪಲ್ಯನ. ಇವಾಗ ಕುಂಬಳಕಾಯಿ ಪಲ್ಯ ಆಗಿದೆ ನೋಡಿ. ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು 1-2 ನಿಮಿಷ ಫ್ರೈ ಮಾಡಿಬಿಟ್ಟು 1-2 ನಿಮಿಷ ಮುಚ್ಚಿ, ಯಾಕಂದರೆ ಆಲ್ರೆಡಿ ಬೆಂದು ಹೋಗ್ಬಿಟ್ಟಿದೆ. ಇನ್ನೂ 5 ನಿಮಿಷ ಅಂದರೆ ಫುಲ್ಲು ಎಲ್ಲ ಮಿಕ್ಸ್ ಆಗೋಗುತ್ತೆ. ಅದಕ್ಕೆ ಅಷ್ಟು ಮಾಡಿಕೊಂಡ್ರೆ ಸಾಕು. ಇವಾಗ ಆಯಿತು. ಇವಾಗ ನೆಕ್ಸ್ಟ್ ಇನ್ನೊಂದು ಪಲ್ಯಕ್ಕೆ ಪ್ಯಾನ್ ಇಟ್ಕೊಂಡಿದ್ದೀನಿ. ಇನ್ನೊಂದು ಪಲ್ಯ ಏನು ಮಾಡ್ತಾ ಇರೋದು ಅಂದರೆ ಕಾಶಿ ಸೊಪ್ಪಿನ ಪಲ್ಯ. ಇದು ಸ್ವಲ್ಪ ಕಹಿ ಇರುತ್ತೆ, ಆಯಿತಾ. ಆದರೂ ನಮ್ಮ ಮನೇಲಿ ತಿಂತಾರೆ, ನಮ್ಮ ಹಸ್ಬೆಂಡ್ಗಿಷ್ಟ, ನಮ್ಮ ಮಾವಾಗಿಷ್ಟ ಇದು. ಇವಾಗ ಸ್ವಲ್ಪ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು
ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ ಹಾಕಿದ್ರೆ ಚೆನ್ನಾಗಿರುತ್ತೆ ಪಲ್ಯಗಳಿಗೆ ಟೇಸ್ಟು. ಇವಾಗ ಒಂದು ಹಸಿಮೆಣ್ಸಿನ್ಕಾಯಿ, ಒಂದು ಅರ್ಧ ಈರುಳ್ಳಿ, ಜಾಸ್ತಿ ಇಲ್ಲ, ಸೊಪ್ಪು ತುಂಬ ಕಮ್ಮಿ ಇತ್ತು. ಅದು ಚಪಾತಿಗೆ ಹಾಕಿ ಕಲಿಸ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಚಪಾತಿ ಕಹಿ ಬರುತ್ತೆ, ಅದು ಸೊಪ್ಪೆ ಕಹಿ ಇರೋದ್ರಿಂದ ಚಪಾತಿನೂ ಕಹಿ ಬರುತ್ತೆ ಅಂತ ಹಾಕ್ಕೊಳ್ಳೋಕೆ ಹೋಗಿಲ್ಲ. ನೋಡಿ ಇಷ್ಟೊಂದಿದೆ ಕಾಣಿಸೋದು, ಅಷ್ಟೊಂದು ಕಾಣಿಸ್ತಾ ಇದೆ, ಬಟ್ ಅದು ಬಾಡಿದ್ಮೇಲೆ ಸ್ವಲ್ಪನೇ ಆಗುತ್ತೆ, ಒಂದು ಕಪ್ಪಷ್ಟು ಬರುತ್ತೆ. ಅದಕ್ಕೆ ಜಾಸ್ತಿ ಈರುಳ್ಳಿ ಹಾಕ್ಕೊಳ್ಳೋಕೆ ಹೋಗಿಲ್ಲ, ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದು ಮೊನ್ನೆನೇ ಬಿಡಿಸಿ ಎತ್ತಿಕೊಂಡು ಕಟ್ಟು ಮಾಡಿ ಒಂದು ಬಾಕ್ಸಲ್ಲಿ ಇಕ್ಕಿ ಕಂಟೈನರಲ್ಲಿ ಇಕ್ಬಿಟ್ಟಿದ್ದೀನಿ, ಮರ್ತೇ ಹೋಗ್ಬಿಟ್ಟಿದ್ದೀನಿ. ಯಾಕಂದರೆ ಮೊನ್ನೆ ಎಲ್ಲ ಬಸ್ಸಾರು ಅದು ಇದು ಒಂದು ಸೊಪ್ಪನ್ನು ಮಾಡ್ತಾ ಇದ್ನಲ್ಲ, ಇದು ತಂದು ಬಿಡಿಸಿ ಕಟ್ ಮಾಡಿರೋದೆಲ್ಲ ನೆನಪೇ ಇಲ್ಲ, ಮರ್ತು ಹೋಗ್ಬಿಟ್ಟಿದ್ದೆ. ಆಮೇಲೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತು ನೋಡಿದೆ, ಸರಿ ಕುಂಬಳಕಾಯಿ ಪಲ್ಯ ಜೊತೆ ಇದು ಮಾಡಿಬಿಡೋಣ, ಇಲ್ಲಾಂದರೆ ಸೊಪ್ಪು ಹಾಳಾಗೋಗುತ್ತೆ ಅಂತ ಹೇಳಿಬಿಟ್ಟು ಸೊಪ್ಪು ಮಾಡೋಕ್ಕೆ ರೆಡಿ ಮಾಡಿದೆ. ಆಮೇಲೆ ಏನು ಗೊತ್ತಾ, ಇದು ಶುಗರು ಇರೋರಿಗೆ, ಆಮೇಲೆ ಹೊಟ್ಟೆಲಿ ಹುಣ್ಣಾಗಿರುತ್ತಲ್ಲ ಅವ್ರಿಗೆ, ಅದಕ್ಕೆಲ್ಲ ಒಳ್ಳೆಯದಿದು. ಇವಾಗ ನಾನು ಕುಂಬಳಕಾಯಿ ಪಲ್ಯಕ್ಕೆ ಒಂದು ಕಪ್ ಕಾಯಿ ತುರುವಿಕೊಂಡಿದ್ದೆ, ಅದಕ್ಕೆ 3/4 ಕಪ್ ಹಾಕ್ಬಿಟ್ಟಿದ್ದೆ, ಇನ್ನೊಂದು 1/4 ಕಪ್ ಇದಕ್ಕೆ ಅಂತಲೇ ಉಳಿಸ್ಕೊಂಡಿದ್ದೆ. ಇದಕ್ಕೆ ಹಾಕಬೇಕು ಕಾಯಿ ತುರಿನೇ, ಇದಕ್ಕೂ ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕಿದ್ರೆ, ಯಾಕಂದರೆ ಕಹಿ ಇರುತ್ತಲ್ಲ ಸೊಪ್ಪು, ತಿನ್ನೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕಿದ್ರೆ ಅದು ಟೇಸ್ಟ್ ಇನ್ನೂ ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ಬಿಟ್ಟು, ಇವಾಗ ಇದಕ್ಕೊಂದು ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ಒಂದು 5 ನಿಮಿಷ ಮುಚ್ಚಿಬಿಟ್ಟು ಬಿಟ್ಬಿಡ್ಬೇಕು ನಾವು. ಇವಾಗ ಇದು ಚೆನ್ನಾಗಿ ಬೇಯುತ್ತೆ. ಆವಾಗ ಅಷ್ಟೊತ್ತಿಗೆ ಪಕ್ಕದಲ್ಲಿ ಚಪಾತಿ ಹಿಟ್ಟು ಕಲಸಿ ರೆಡಿ ಮಾಡಿಕೊಂಬಿಡ್ರಿ. ಅದಕ್ಕೂ ಇದಕ್ಕೂ ಎರಡಕ್ಕೂ ಒಗ್ಗರಣೆ ಕಲಸಿ ಹಾಕಿ ಇಟ್ಬಿಟ್ಟು ಅದು ಬೇಯಕ್ಕೆ ಬಿಡೋ ಅಷ್ಟೊತ್ತಿಗೆ ಇಲ್ಲಿ ಚಪಾತಿ ಹಿಟ್ಟು ಕಲಿಸ್ಕೊಂಡು ಚಪಾತಿ ಮಾಡ್ಕೊಳ್ಳೋಣ. ಆವಾಗ ನಮಗೆ ಟೈಮು ಕನ್ಸ್ಯೂಮ್ ಆಗೋಲ್ಲ. ಇಲ್ಲಾಂದರೆ ಅದು ಮಾಡು ಇದು ಒಂದೊಂದು ಅಡುಗೆ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗೋಗುತ್ತೆ. ಎರಡೂ ಒಗ್ಗರಣೆ ಹಾಕ್ಬಿಟ್ಟು ಎರಡೂ ಒಂದೇ ಸರಿ ಬೇಯಕ್ಕೆ ಇಟ್ಬಿಟ್ರೆ ಅವೆರಡು ಬೇಯೋ ಅಷ್ಟೊತ್ತಿಗೆ ನೀವು ಹಿಟ್ಟು ಕಲಸಿ ಚಪಾತಿ ಮಾಡೋ ಹೊತ್ತಿಗೆ ಟೈಮ್ ಸರಿ ಹೋಗುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಅಡುಗೆಗೆ. ಇವಾಗ ಚಪಾತಿ ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ಮಾಮೂಲಿ ಇವತ್ತೇನು ಫೋಲ್ಡಿಂಗ್ ಚಪಾತಿ ಎಲ್ಲ ಟ್ರೈ ಮಾಡೋಕ್ಕೆ ಹೋಗಿಲ್ಲ, ಮೊನ್ನೆ ಎಲ್ಲ ಫೋಲ್ಡಿಂಗ್ ಚಪಾತಿ ಟ್ರೈ ಮಾಡಿದ್ವಲ್ವ, ಇವತ್ತು ನಾರ್ಮಲ್ ಚಪಾತಿನೇ ಮಾಡ್ತೀನಿ. ಎರಡೂ ಕಡೆ ಎಣ್ಣೆ ಹಾಕಿ ಆರಾಮಾಗಿ ಬೇಯಿಸ್ಕೊತೀನಿ. ಒಂದೊಂದು ಸರಿ ಸುಕ್ಕ ರೊಟ್ಟಿ ಮಾಡ್ತೀನಿ, ಬಟ್ ಇದಕ್ಕೆಲ್ಲ ಇವಾಗ ಸುಕ್ಕ ರೊಟ್ಟಿ ಇನ್ನೂ ಓವರ್ ಡಯಟ್ ಅಂತ ಶುರು ಮಾಡಿದಾಗ ಅದನ್ನೆಲ್ಲ ಮಾಡ್ತೀನಿ. ಇವಾಗ ಅಷ್ಟೊಂದಿಲ್ಲ, ಇವಾಗ ತಾನೇ ಸ್ಟಾರ್ಟ್ ಮಾಡಿರೋದಕ್ಕೆ. ಇವಾಗ ಸೊಪ್ಪು ಪಲ್ಯ ಹಾಕ್ಕೊತಾ ಇದ್ದೀನಿ ನೋಡಿ. ಆಮೇಲೆ ಕುಂಬಳಕಾಯಿ ಪಲ್ಯ, ನಿಮಗೆ ಸೊಪ್ಪು ಮತ್ತು ಕುಂಬಳಕಾಯಿ ಪಲ್ಯ ನೀವು ಎಷ್ಟಾದರೂ ತಿನ್ನಿ, ಅದು ನಿಮ್ಮಿಷ್ಟ. ನಾನು ಮನೇಲಿ ಊಟ ಎಲ್ಲ ಮುಗಿಸ್ಕೊಂಡು, ಊಟ ಅಲ್ಲ ಬ್ರಂಚು, ಯಾಕಂದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟು ಇಲ್ಲ, ಮಧ್ಯಾಹ್ನ ಊಟನೂ ಇಲ್ಲ, ಮಿಡ್ಲಲ್ಲಿ ತಿಂದುಬಿಟ್ಟು ಸಿದ್ಧನ ಕರ್ಕೊಂಬರೋಕ್ಕೆ ಅಂತ ಸ್ಕೂಲಿಗೆ ಬಂದೆ, ಕರ್ಕೊಂಡು ಹೊರಟೆ. ಅವ್ನಿಗೆ ಮ್ಯಾಥಮೆಟಿಕ್ ಎಕ್ಸಾಮ್ ಬೇರೆ ಅಲ್ವ ಇದ್ದಿದ್ದು, ಅವನ್ನ ದಾರಿ ಉದ್ದಕ್ಕೂ ಕೇಳ್ಕೊಂಡು ಬರೋಣ ತಡಿ ಏನು ಬರ್ತಿದ್ದಾನೆ ಅಂತ ಕೇಳಿದೆ. ಏನಪ್ಪ ಬರ್ತಿದ್ಯಾ ಎಕ್ಸಾಮಲ್ಲಿ ಅಂತ. ಓ ನೈಸ್ 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 ಅಂದ. ಓ ನೀ ನೈಸ್ ಕೀಸ್ ಎಲ್ಲ ಬೇಡ, ಏನು ಬರದೆ ಅದನ್ನಷ್ಟೇ ಹೇಳಪ್ಪ ಸ್ವಾಮಿ ಅಂತಂದೆ. ಅದಕ್ಕೆ ಪರವಾಗಿಲ್ಲ ಅಂತ ಹೇಳ್ದ. ಯಾಕೋ ಓದ್ಕೊಂಡು ಹೋಗಿದ್ದಲ್ಲ ಪರವಾಗಿಲ್ಲ ಅಂತ ಹೇಳ್ತಾ ಇದೆಯಾ ಅಂದರೆ, ಓದಿಸಿದ್ದು ಎಲ್ಲ ಸ್ವಲ್ಪ ಬಂದಿತ್ತು, ಅದು ಬಿಟ್ಟು ಬೇರೆನೂ ಕೊಟ್ಟಿದ್ರು ಅಂತ ಹೇಳಿದ್ರು. ಹೌದು, ಎಲ್ಲ ಓದಿಸಿದ್ದೇ ಕೊಡೋಕ್ಕಾಗತ್ತಾ, ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ, ನೀನು ಹೆಂಗೆ ಬರದೆ ಅದನ್ನೇ ಹೇಳು ಅಂತಂದೆ. ಪರವಾಗಿಲ್ಲ ಬರೆದಿದ್ದೀನಿ, ಸ್ವಲ್ಪ ಬಿಟ್ಬಿಟ್ಟೆ ಅಂತ ಹೇಳಿದ್ನು. ನಾನು ಆವಾಗ ಯೋಚನೆ ಮಾಡಿದೆ, PTMಲ್ಲಿ ಹೋದಾಗಲೇ ಗೊತ್ತಾಗೋದು, ಇವಾಗಲೇ ಯಾಕೆ ಅಷ್ಟೊಂದು ಯೋಚನೆ ಬಿಡು ಅಂತ ಹೇಳ್ಬಿಟ್ಟು, ಸರಿ ಹೆಂಗೋ ಬರೆದಿದೆಯಲ್ಲ ಬಿಡು ಅಂದ್ಕೊಂಡು ಸುಮ್ಮನೆ ಅದೇ. ಬರಬೇಕಾದ್ರೆ ಇವಾಗ ಸಿಕ್ಕಾಬಟ್ಟೆ ಬಿಸಿಲು ಬೇರೆ ಇತ್ತು. ಯಾಕಂದರೆ ನಾನು ಅಂದ್ಕೊಂಬಿಟ್ಟೆ ಏನು ಇವತ್ತು ಸಡನ್ನಾಗಿ ಇಷ್ಟು ಬಿಸಿಲು, ಮೇ ಬಿ ಸಾಯಂಕಾಲ ಏನಾದರೂ ಮಳೆ ಬರುತ್ತೇನೋ ಅಂದ್ಕೊಂಡೆ. ಸದ್ಯಕ್ಕೆ ಮಳೆ ಏನೂ ಬರಲಿಲ್ಲ. ಚೆನ್ನಾಗಿ ಬಿಸಿಲಿತ್ತು, ಬಟ್ಟೆ ಒಣಗಾಕೋಕ್ಕೆಲ್ಲ ಚೆನ್ನಾಗಿತ್ತು ಬಿಸಿಲು. ಅಲ್ಲಿಂದ ಬರ್ತಾಯಿದ್ವಾ, ಮತ್ತು ಅವನು ಎಳ್ನೀರು ಕೇಳ್ದ. ನಾನು ಎಳ್ನೀರು ಕೊಡಿಸೇ ಇಲ್ಲ ಅವನಿಗೆ, ಯಾಕಂದರೆ ಅವನು ಕೋಲ್ಡ್ ಆಗೋದು, ಬೇಗ ಕೋಲ್ಡ್ ಆಗಿಬಿಡುತ್ತೆ ಸಡನ್ನಾಗಿ. ಅದಕ್ಕೆ ಇಲ್ಲಪ್ಪ ಬೇರೆ ಏನಾದರೂ ಮನೇಲಿ ಮಾಡಿಕೊಡ್ತೀನಿ ನಡಿ, ಊಟ ಎಲ್ಲ ತಿಂದಮೇಲೆ ಸಾಯಂಕಾಲ ಬೇರೆ ಏನಾದರೂ ಮಾಡಿಕೊಡ್ತೀನಿ, ಎಳ್ನೀರೇನು ಕುಡಿಬೇಡ ಇವಾಗ, ಕೋಲ್ಡ್ ಆದರೆ ಎಕ್ಸಾಮ್ ಟೈಮಲ್ಲಿ ಜ್ವರ ಗಿರ ಬಂದರೆ ಎಕ್ಸಾಮ್ ಮಿಸ್ ಮಾಡಿಕೊಂಡ್ರೆ ನೀನು ಕಷ್ಟ ಆಗುತ್ತೆ. ಆಲ್ರೆಡಿ ಪ್ರೀಡಿಯಾಟಿಕ್ 1ನಲ್ಲಿ ಒಂದು ಹುಷಾರಿಲ್ದಿದ್ದೆ, ಒಂದು ಎಕ್ಸಾಮ್ ಕನ್ನಡ ಎಕ್ಸಾಮ್ ಮಿಸ್ ಮಾಡ್ಕೊಂಬಿಟ್ಟಿದ್ಯಾ, ಇವಾಗ ಮತ್ತೆ ಮಿಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಕರ್ಕೊಂಬಂದೆ. ಅವನು ಅಲ್ಲಿಂದನೇ ಮುನಿಸ್ಕೊಂಡ. ನಾನು ಮುನಿಸ್ಕೊಂಡ್ರು ಪರವಾಗಿಲ್ಲ, ನಾನೆಲ್ಲ ರಿಸ್ಕ್ ಎತ್ಕೊಳ್ಳೋಕೆ ಟ್ರೈ ಮಾಡಲ್ಲ, ಇವಾಗ ಉಗಿಸ್ಕೋಬೇಕಾಗತ್ತೆ ಅಂತ ಹೇಳ್ಬಿಟ್ಟು ನಾನೆಲ್ಲ ಹೋಗಲೇ ಇಲ್ಲ ಅವನು ಇದಕ್ಕೆ. ಬೇಡಪ್ಪ ಮನೆಗೆ ಹೋಗಿ ಏನಾದ್ರು ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಬಂದು ಮನೆಗೆಲ್ಲ ಅವನು ಊಟ ಕೊಟ್ಟು ಯೋಚನೆ ಮಾಡ್ಕೊಂಡಿದ್ದೆ. ಮನೇಲಿ ಸ್ವೀಟ್ ಕಾರ್ನ್ ಇತ್ತು, ಅದಕ್ಕೆ ಸ್ವೀಟ್ ಕಾರ್ನ್ ಸಲಾಡ್ ಆದರೂ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು
ಅವನಿಗೆ ಒಂದು ಕಪ್ಪು ಪೂರ್ತಿ ಬೇಯಿಸ್ಕೊಂಡಿರೋ ಸ್ವೀಟ್ ಕಾರ್ನ್ ಅಂದರೆ ಜೋಳ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡಿದ್ದೀನಿ. ಒಂದು ಕಪ್ ಪೂರ್ತಿ ಸೌತೆಕಾಯಿ, ಒಂದು ಫುಲ್ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಟೇಸ್ಟು ಬೇಕಾಗುತ್ತೋ ಅಷ್ಟು ಹಾಕೊಬೋದು. ಒಂದು ಅರ್ಧ ಟೊಮೆಟೊ, ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು ಫುಲ್ಲಾಗಿ, ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಸ್ವಲ್ಪ ಕಮ್ಮಿ ಜಾಸ್ತಿನೂ ಮಾಡ್ಕೊಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು, ಯಾಕಂದರೆ ನಾವು ಆಲ್ರೆಡಿ ಸ್ವೀಟ್ ಕಾರ್ನ್ ಬೇಯಕ್ಕೆ ಹಾಕಿರ್ತೀವಿ, ತುಂಬ ಏನೂ ಹಾಕೋದು ಬೇಡ, ಸ್ವಲ್ಪ ಹಾಕ್ಕೊಂಬಿಡೋಣ. ತುಂಬ ಹಾಕಿದ್ರೆ ಜಾಸ್ತಿ ಉಪ್ಪು ಹಾಕ್ಬಿಡುತ್ತೆ, ಹಸಿ ಅಲ್ವಾ ಅದಕ್ಕೆ. ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರು, ನಿಮಗೆ ಬೇಕಂದರೆ ಪಿಜ್ಜಾ ಮೇಲೆ ಹಾಕೋ ಚಿಲ್ಲಿ ಫ್ಲೇಕ್ಸು, ಇಲ್ಲ ಅಂತಂದರೆ ಸ್ವಲ್ಪ ಲೆಮನ್ ಕೂಡ ಹಾಕ್ಕೊತಾ ಇದ್ದೀನಿ. ಚೀಸು, ಸ್ವಲ್ಪ ಪನ್ನೀರನ್ನ ಫ್ರೈ ಮಾಡಿ ಹಾಕ್ಕೊಬೋದು, ತುರಿದು ಹಾಕ್ಕೊಬೋದು. ಎಲ್ಲ ನಿಮಗೆ ಹೆಂಗೆ ಬೇಕೋ ಮಾಡಿಫೈ ಮಾಡ್ಕೊಬೋದು. ನಾನು ಇವಾಗ ಸದ್ಯಕ್ಕೆ ಇಷ್ಟು ಸಾಕು. ತುಂಬ ಖಾರ ಆದರೆ ಅವನು ತಿನ್ನಲ್ಲ, ನಾವು ತಿನ್ನಲ್ಲ ಅಂತ ಹೇಳ್ಬಿಟ್ಟು ನಾನು ಇಷ್ಟು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಒಂದೊಂದು ಬೌಲ್ ತಿಂದರೆ ಸಾಯಂಕಾಲದ ಹೊತ್ತು ಬಜ್ಜಿ, ಬೋಂಡ, ಪಾನಿಪುರಿ ಅದು ಇದು ಏನೂ ಕೇಳಲ್ಲ. ಸಾಯಂಕಾಲಕ್ಕೆ ವಶವಾಗಿರುತ್ತೆ. ಯಾಕಂದರೆ ಮಧ್ಯಾಹ್ನ ಊಟ ತಿನ್ನಲಿಲ್ಲ ನಾವು, ಬೆಳಿಗ್ಗೆ ನಾಷ್ಟ ತಿನ್ನಲಿಲ್ಲ. ಮಧ್ಯದಲ್ಲಿ ಮಿಡ್ಲಲ್ಲಿ ಬ್ರಂಚ್ ಥರ 12:30ಗೆ ಸೀದಾ ಚಪಾತಿ ಪಲ್ಯ ಎಲ್ಲ ತಿಂದು ಇದ್ದಿದ್ದು, ಅದಕ್ಕೋಸ್ಕರ ಇಷ್ಟು ರೆಡಿ ಮಾಡಿಕೊಂಡೆ. ತಿಂದ್ವಿ ಇವಾಗ ತಿಂದ್ಬಿಟ್ಟು ನಾನೊಂದು ಕಪ್ ತಿಂದೆ, ಕಿಶೋರ್ ಒಂದು ಕಪ್ ತಿಂದು, ಸ್ವೀಟ್ ಕಾರ್ನ್ ಇದ್ದಿದ್ದಕ್ಕೆ ಸಿದ್ದು ಸ್ವಲ್ಪ ಮಾತ್ರ ತಿಂದ. ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನನ್ನ ಅಡುಗೆಗಳು ಇಷ್ಟ ಆದರೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ, ಚೆನ್ನಾಗಿ ಬರ್ತಾಯಿದೆ ಅಂತ. ರೆಸಿಪಿನ ಟ್ರೈ ಮಾಡಿದರೆ ಹೆಂಗೆ ಬಂತು ಅಂತ ಅದನ್ನು ಕಮೆಂಟಲ್ಲಿ ಹಾಕಿ, ನಾನು ನೋಡಿ ಡೆಫಿನೆಟ್ಲಿ ರಿಪ್ಲೈ ಮಾಡ್ತೀನಿ ಹೆಂಗಿತ್ತು ಅಂತ ನೀವು ಹೇಳಿದ್ರೆ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ನ ಒಂದು ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನಿಮಗೆ ಬರಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.